ನೀವು ಕೆಲ ಇಲ್ದೇ ಇದ್ರೆ ಎಲ್ಲರ ಸ್ವಾಮೀಜಿಗಳನ್ನ ಜೊತೆ ಹೇಳ್ತಿದ್ರಿ ಇಂಥವ್ರು ಮಾತ್ರ ನಿಜವಾದ ಬಸವ ತತ್ವ ಅನುಯಾಯಿಗಳು ಅಂತ ಹೇಳಿ. ನೀವು ಸಿದ್ದೇಶ್ವರ ಶ್ರೀಗಳ ಪರಮ ಶಿಷ್ಯರು, ಅವರ ಅಭಿಪ್ರಾಯ ಏನಾಗಿತ್ತು ಈ ಸನಾತನ ಧರ್ಮ ಅಥವಾ ಪ್ರತ್ಯೇಕ ಲಿಂಗಾಯತ ಧರ್ಮ ಈ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ನಿಮ್ಮ ಗುರುಗಳ ಅಭಿಪ್ರಾಯ ಏನಾಗಿತ್ತು ಪ್ರತ್ಯೇಕ ಧರ್ಮದ ವಿಚಾರವಾಗಿ ಪರ್ಟಿಕ್ಯುಲರ್ಲಿ? ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ ಅವ್ರೆ. ಸಿದ್ದೇಶ್ವರ ಶ್ರೀಗಳು ವಚನಗಳ ಮೇಲೇನು ಪ್ರವಚನ ಮಾಡ್ತಿದ್ರಮ್ಮ ಅವ್ರೆ. ಉಪನಿಷತ್ತುಗಳನ್ನು ಒಂದ್ ಊರಲ್ಲಿ ಇದ್ರು ಅಂದ್ರೆ ಒಂದು ಉಪನಿಷತ್ ಪೂರ್ತಿಯಾಗಿ ಪ್ರವಚನ ಮಾಡ್ತಿದ್ರು, ಮತ್ತೊಂದು ಊರಲ್ಲಿ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪೂರ್ತಿಯಾಗಿ ಪ್ರವಚನ ಮಾಡ್ತಿದ್ರು. ಮತ್ತೊಂದು ಕಡೆ ಪತಂಜಲಿ ಯೋಗ ಸೂತ್ರಗಳನ್ನು ಕುರಿತು ವಿಜಯಪುರದಲ್ಲೇ ಪತಂಜಲಿ ಯೋಗ ಸೂತ್ರಗಳನ್ನು ಕುರಿತು ಪ್ರವಚನ ಮಾಡಿದ್ರು. ಇನ್ನು ಕೆಲವು ಕಡೆ ನಾರದೀಯ ಭಕ್ತಿ ಸೂತ್ರಗಳನ್ನು ಕುರಿತು ಪ್ರವಚನ ಮಾಡಿದ್ರು. ಆಮೇಲೆ ಕೆಲವು ಕಡೆ ಸಿದ್ಧಾಂತ ಶಿಖಾಮಣಿಗೂ ಸಹಿತ ಅವರು ಭಾಷ್ಯ ಬರೆದ್ರು. ಆಮೇಲೆ ಆ ಭಾಷ್ಯಗಳಲ್ಲಿ ವಚನಗಳನ್ನ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳಿಗೆ ಜೋಡಿಸಿದ್ರು. ಆಮೇಲೆ ಅವರ ಭಗವದ್ಗೀತೆಯ ಶ್ಲೋಕಗಳಿಗೆ ವಚನಗಳನ್ನ ಜೋಡಿಸಿದ್ರು. ಎಲ್ಲವನ್ನು ಸಮಗ್ರವಾಗಿ ಅವ್ರೇನಂತಿದ್ರು, ಸಮನ್ವಯ ಮಾಡ್ಕೊಂಡು ಹೋಗ್ಬೇಕು, ಯಾವುದೇ ಒಂದನ್ನ ಹೀಗೆ ತಾಲಿಬಾನಿಗಳಂತೆ ವರ್ತಿಸಬಾರ್ದು ಅನ್ನೋದು ಸಿದ್ದೇಶ್ವರ. ಈಗ ಇವರ ಮೊದಲು ಎಲ್ಲಿಗೆ ಹೋಗಿದೆ ಅಂದ್ರೆ, ಇವರೊಳಗೆ ಕೆಲವು ಜನರು ಮೊನ್ನೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಆ ಸಿದ್ದೇಶ್ವರ ಶ್ರೀಗಳಿಗೆ ಅವರ ಗುರುಗಳಿಗೆ ಏಕವಚನದಿಂದ ಉಲ್ಲೇಖ ಮಾಡಿದಾನೆ ಜಾಮದಾರ್ ಅಂತಕ್ಕಂತ ಒಬ್ಬ ಮನುಷ್ಯ, ಇವ್ರ ಸಂಘಟನೆ ಸೆಕ್ರೆಟರಿ ಅವ. ಆಮೇಲೆ ಆತ IAS ಆದಂತ ಮನುಷ್ಯ, ಕಮ್ಯುನಿಸ್ಟ್. ಅವನು ಸಿದ್ದೇಶ್ವರ ಶ್ರೀಗಳಿಗೆ ಏಕವಚನದಲ್ಲಿ ಮಾತಾಡಿದ್ದಾನೆ. ಅಷ್ಟೇ ಅಲ್ಲ, ಸಿದ್ದೇಶ್ವರ ಶ್ರೀಗಳು ನಮ್ಮ ಮೋದಿ ಅವ್ರನ್ನ ಹೊಗಳಿದಾಗ ಇವ್ರ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು ಮೋದಿ ಅವರು. ಆಮೇಲೆ ಮೋದಿ ಅವರು ಒಬ್ರು ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಂಡು ಅಪರೂಪದ ಪ್ರಧಾನಿ ಅಂತ ಅವ್ರು ಯಾರಾದ್ರೂ ಹೊಗಳ್ತಿದ್ರು, ಅವ್ರನ್ನೂ ಹೊಗಳಿದ್ರು. ಆಗ ಇವರ ಸಂಘಟನೆ, ತಾವು ಆಗ್ಲೇ ಹೇಳಿದ್ರಲ್ಲ, ಜೆ ಪಾಟೀಲ್ ಅನ್ನುವಂತ ಒಬ್ಬ ಮನೆಮೂರ್ಖ, ಆಮೇಲೆ ಈ ಜಾಮದಾರ್ ಅನ್ನುವರು ಸಿದ್ದೇಶ್ವರ ಅಪ್ಪಗಳ ಕುರಿತಾಗಿ ಬಹಳ ಕೆಟ್ಟದಾಗಿ ಬರೆದಿದ್ರಮ್ಮ ಅವ್ರೆ. ಅದನ್ನ ಈ ಸಿದ್ದೇಶ್ವರ ಶ್ರೀಗಳ ಜೊತೆ ಹಗಲು ರಾತ್ರಿ ಇರುವಂತ ಬಾಲ್ಕಿ ಸ್ವಾಮಿಗಳಾಗ್ಲಿ, ಈ ಗದಗಿನ ಸ್ವಾಮಿಗಳಾಗ್ಲಿ, ಸಿದ್ದರಾಮ ತೋಂಟದಾರ್ಯ ಸ್ವಾಮಿಗಳಾಗ್ಲಿ, ಅಥವಾ ನಾ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯನೇ ಅಂತ ಹೇಳ್ಕೊಳ್ಳುವಂತ MB ಪಾಟೀಲ್ರೇ ಆಗ್ಲಿ, ಅಮ್ಮವ್ರು ಏನು ಅಬ್ಜೆಕ್ಷನ್ ಮಾಡ್ಲಿಲ್ಲ ಇವರು. ಈಗ ನಿಮ್ಮ ಮಾತುಗಳಲ್ಲಿ ಸತ್ಯ ಇದೆ ಅನ್ನೋದು ನಿಮ್ಮ ವಿಶ್ವಾಸ, ಅದೇ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ತಿರ್ಬೋದೇನೋ. ಆದ್ರೆ ಕಾನೂನಾತ್ಮಕ ಸಂಘರ್ಷಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆಯಲ್ಲ ಅಂತ ಹೇಳಿ ಸರ್ಕಾರದ ನಿರ್ಧಾರಗಳು ಕೂಡ ಅದಕ್ಕೆ ಪೂರಕವಾಗಿ ಬರ್ತಾ ಇದೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಹೇಳೋ ಮಾತನ್ನ ಸ್ವಲ್ಪ ಕ್ಷಮೆ ಇರ್ಲಿ, ನಯವಾಗಿ ಹೇಳಬೇಕು ಅಂತ ಹೇಳಿ ತಮಗ ಅನಿಸ್ತಿಲ್ವಾ ಅಂತ? ಅಮ್ಮವ್ರ, ನಾನು ಆಗ್ಲೇ ಹೇಳಿದ್ನಲ್ಲ, ಯಾರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅದೇ ಭಾಷೆಯಲ್ಲಿ ಹೇಳ್ಬೇಕಂತ. ಆಮೇಲೆ ಈ ಕಾನೂನು ಅದು ಸರ್ಕಾರ ಮಾಡ್ತೀವಲ್ಲ ಅಮ್ಮವ್ರೆ, ನಾಳೆ ನನ್ನ ಕೈಯಲ್ಲಿ ಸರ್ಕಾರ ಕೊಡ್ರಿ, ಒಂದೇ ತಾಸಿನೊಳಗ್ ನಾನು ಹೇಗ್ ಮಾಡ್ಬೇಕು ಅನ್ನೋದನ್ನ ಇವ್ರಕ್ಕಿಂತಲೂ ಚೆನ್ನಾಗಿ ತೋರಿಸ್ಲಕ್ ಸಾಧ್ಯ. ರಾಜಕಾರಣಕ್ಕೆ ಬರೋ ಇಂಗಿತ ಏನಾದ್ರೂ ಇದೆಯಾ? ಯಾಕಂದ್ರೆ ಕೆಲವರು ರಾಜಕಾರಣಕ್ಕೆ ನೀವ್ ಹಿಂಗೆಲ್ಲ ಮಾತನಾಡ್ತಿದ್ದೀರಿ ಅಂತ. ಅಯ್ಯೋ 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 ಅಮ್ಮವ್ರೆ, ಈ ಜನ್ಮದಲ್ಲಿ ಎಂದೂ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತೊಂದ್ಸರಿ ಬೇಕಂದ್ರೆ ಹುಟ್ಟಿ ಬರೋಣ. ಈ ಕಾವಿ ತೊಟ್ಕೊಂಡಾಗ ಅದರ ವಿಚಾರ ಎಂದು ನನ್ನ ಮನಸ್ಸಿನಲ್ಲಿ ಬರೋದಿಲ್ಲ ಅಮ್ಮವ್ರೆ, ಅದು ಕನಸಿನಲ್ಲಿ ನನಗೆ ಸುಳಿಯೋದಿಲ್ಲ. ನಾನು ಆ ರಾಜಕಾರಣದ ವಾಸನೆಯನ್ನು ತಗೊಳ್ಳುವಂತ ಮನುಷ್ಯ ಅಲ್ಲ. ಆದ್ರೆ ಕಡೆ ಇವತ್ತೇ ಮಾತನಾಡಿದ್ದಾರೆ, ರಾಜಕಾರಣದ ಅಮಲ್ ಹತ್ತುತ್ತಾ ಇದೆ ಅನ್ಸುತ್ತೆ, ಹಾಗಾಗಿ ತೊಟ್ಟಿರುವ ಕಾವಿಯನ್ ಪಕ್ಕಕ್ಕಿಟ್ಟು ನೇರವಾಗಿ ರಾಜಕಾರಣಕ್ಕೆ ಬಂದ್ಬಿಡ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ ಅಂತ ಹೇಳಿ ನಿಮ್ ಬಗ್ಗೆನೇ ಮಾತನಾಡಿದ್ದಾರೆ. ಅಮ್ಮವ್ರೆ, ಅವ್ರು ಹೇಳ್ತಾರ ಈ ಬಟ್ಟೆ ಕಳೆದಿಟ್ಟು ಬರ್ರಿ ಅಂತ. ನಾ ಅಂತೀನಿ ಬಟ್ಟೆ ಹಾಕೊಂಡ್ ಬರ್ರಿ, ನೀವು ನಿಮಗ್ ತೋರಿಸ್ತೀನಿ, ಅದು ಸರಿಯಾದ ದಾರಿ ತೋರಿಸ್ತೀನಿ ಅಂತ ಹೇಳ್ತೇನೆ ಅಮ್ಮವ್ರೆ. ಧನ್ಯವಾದ ಶ್ರೀಗಳ, ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಮತ್ತೊಮ್ಮೆ ಧನ್ಯವಾದ. ಅಮ್ಮವ್ರೆ, ಧನ್ಯವಾದಗಳು ತಮಗೆ. ನೀವು ಕೆಲ ಸ್ವಾಮೀಜಿಗಳನ್ನ ಹೇಳ್ತಿದ್ರಿ ಇಂಥವ್ರು ಮಾತ್ರ ನಿಜವಾದ ಬಸವ ತತ್ವ ಅನುಯಾಯಿಗಳು ಅಂತ ಹೇಳಿ. ನೀವು ಸಿದ್ದೇಶ್ವರ ಶ್ರೀಗಳ ಪರಮ ಶಿಷ್ಯರು, ಅವರ ಅಭಿಪ್ರಾಯ ಏನಾಗಿತ್ತು ಈ ಸನಾತನ ಧರ್ಮ ಅಥವಾ ಪ್ರತ್ಯೇಕ ಲಿಂಗಾಯತ ಧರ್ಮ ಈ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ನಿಮ್ಮ ಗುರುಗಳ ಅಭಿಪ್ರಾಯ ಏನಾಗಿತ್ತು ಪ್ರತ್ಯೇಕ ಧರ್ಮದ ವಿಚಾರವಾಗಿ ಪರ್ಟಿಕ್ಯುಲರ್ಲಿ? ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ ಅವ್ರೆ. ಸಿದ್ದೇಶ್ವರ ಶ್ರೀಗಳು ವಚನಗಳ ಮೇಲೇನು ಪ್ರವಚನ ಮಾಡ್ತಿದ್ರಮ್ಮ ಅವ್ರೆ. ಉಪನಿಷತ್ತುಗಳನ್ನು ಒಂದ್ ಊರಲ್ಲಿ ಇದ್ರು ಅಂದ್ರೆ ಒಂದು ಉಪನಿಷತ್ ಪೂರ್ತಿಯಾಗಿ ಪ್ರವಚನ ಮಾಡ್ತಿದ್ರು, ಮತ್ತೊಂದು ಊರಲ್ಲಿ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪೂರ್ತಿಯಾಗಿ ಪ್ರವಚನ ಮಾಡ್ತಿದ್ರು. ಮತ್ತೊಂದು ಕಡೆ ಪತಂಜಲಿ ಯೋಗ ಸೂತ್ರಗಳನ್ನು ಕುರಿತು ವಿಜಯಪುರದಲ್ಲೇ ಪತಂಜಲಿ ಯೋಗ ಸೂತ್ರಗಳನ್ನು ಕುರಿತು ಪ್ರವಚನ ಮಾಡಿದ್ರು. ಇನ್ನು ಕೆಲವು ಕಡೆ ನಾರದೀಯ ಭಕ್ತಿ ಸೂತ್ರಗಳನ್ನು ಕುರಿತು ಪ್ರವಚನ ಮಾಡಿದ್ರು. ಆಮೇಲೆ ಕೆಲವು ಕಡೆ ಸಿದ್ಧಾಂತ ಶಿಖಾಮಣಿಗೂ ಸಹಿತ ಅವರು ಭಾಷ್ಯ ಬರೆದ್ರು. ಆಮೇಲೆ ಆ ಭಾಷ್ಯಗಳಲ್ಲಿ ವಚನಗಳನ್ನ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳಿಗೆ ಜೋಡಿಸಿದ್ರು. ಆಮೇಲೆ
ಅವರೇ ಭಗವದ್ಗೀತೆಯ ಶ್ಲೋಕಗಳಿಗೆ ವಚನಗಳನ್ನ ಜೋಡಿಸಿದ್ರು. ಎಲ್ಲವನ್ನು ಸಮಗ್ರವಾಗಿ ಅವ್ರೇನಂತಿದ್ರು, ಸಮನ್ವಯ ಮಾಡ್ಕೊಂಡು ಹೋಗ್ಬೇಕು, ಯಾವುದೇ ಒಂದನ್ನ ಹೀಗೆ ತಾಲಿಬಾನಿಗಳಂತೆ ವರ್ತಿಸಬಾರ್ದು ಅನ್ನೋದು ಸಿದ್ದೇಶ್ವರ. ಈಗ ಇವ್ರ ಮೊದಲು ಎಲ್ಲಿಗೆ ಹೋಗಿದೆ ಅಂದ್ರೆ, ಇವ್ರೊಳಗ ಕೆಲವು ಜನರು ಮೊನ್ನೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಆ ಸಿದ್ದೇಶ್ವರ ಶ್ರೀಗಳಿಗೆ, ಅವರ ಗುರುಗಳಿಗೆ ಏಕವಚನದಿಂದ ಉಲ್ಲೇಖ ಮಾಡಿದಾನೆ ಅವ. ಜಾಮದಾರ್ ಅಂತಕ್ಕಂತ ಒಬ್ಬ ಮನುಷ್ಯ, ಇವ್ರ ಸಂಘಟನೆ ಸೆಕ್ರೆಟರಿ ಅವ. ಆಮೇಲೆ ಆತ IAS ಆದಂತ ಮನುಷ್ಯ, ಕಮ್ಯುನಿಸ್ಟ್. ಅವನು ಸಿದ್ದೇಶ್ವರ ಶ್ರೀಗಳಿಗೆ ಏಕವಚನದಲ್ಲಿ ಮಾತಾಡಿದ್ದಾನೆ. ಅಷ್ಟೇ ಅಲ್ಲ, ಸಿದ್ದೇಶ್ವರ ಶ್ರೀಗಳು ನಮ್ಮ ಮೋದಿ ಅವ್ರನ್ನ ಹೊಗಳಿದಾಗ ಇವ್ರ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು ಮೋದಿ ಅವರು. ಆಮೇಲೆ ಮೋದಿ ಅವರು ಒಬ್ರು ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಂಡು, ಅಪರೂಪದ ಪ್ರಧಾನಿ ಅಂತ ಅವ್ರು ಯಾರಾದ್ರೂ ಹೊಗಳ್ತಿದ್ರು, ಅವ್ರನ್ನೂ ಹೊಗಳಿದ್ರು. ಆಗ ಇವರ ಸಂಘಟನೆ, ತಾವು ಆಗ್ಲೇ ಹೇಳಿದ್ರಲ್ಲ, ಜೆ.ಎಫ್. ಪಾಟೀಲ್ ಅನ್ನುವಂತ ಒಬ್ಬ ಮನೆಮೂರ್ಖ, ಆಮೇಲೆ ಈ ಜಾಮದಾರ್ ಅನ್ನುವರು ಸಿದ್ದೇಶ್ವರ ಅಪ್ಪಗಳ ಕುರಿತಾಗಿ ಬಹಳ ಕೆಟ್ಟದಾಗಿ ಬರ್ದಿದ್ರಮ್ಮ ಅವ್ರೆ. ಅದನ್ನ ಈ ಸಿದ್ದೇಶ್ವರ ಶ್ರೀಗಳ ಜೊತೆ ಹಗಲು ರಾತ್ರಿ ಇರುವಂತ ಬಾಲ್ಕಿ ಸ್ವಾಮಿಗಳಾಗ್ಲಿ, ಈ ಗದಗಿನ ಸ್ವಾಮಿಗಳಾಗ್ಲಿ, ಸಿದ್ದರಾಮ ತೋಂಟದಾರಿ ಸ್ವಾಮಿಗಳಾಗ್ಲಿ, ಅಥವಾ ನಾ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯನೇ ಅಂತ ಹೇಳ್ಕೊಳ್ಳುವಂತ MB ಪಾಟೀಲ್ರೇ ಆಗ್ಲಿ, ಅಮ್ಮ ಏನು ಅಬ್ಜೆಕ್ಷನ್ ಮಾಡ್ಲಿಲ್ಲ ಇವರು. ಈಗ ನಿಮ್ಮ ಮಾತುಗಳಲ್ಲಿ ಸತ್ಯ ಇದೆ ಅನ್ನೋದು ನಿಮ್ಮ ವಿಶ್ವಾಸ, ಅದೇ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ತಿರ್ಬೋದೇನೋ. ಆದ್ರೆ ಕಾನೂನಾತ್ಮಕ ಸಂಘರ್ಷಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆಯಲ್ಲ ಅಂತ ಹೇಳಿ, ಸರ್ಕಾರದ ನಿರ್ಧಾರಗಳು ಕೂಡ ಅದಕ್ಕೆ ಪೂರಕವಾಗಿ ಬರ್ತಾ ಇದೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಹೇಳೋ ಮಾತನ್ನ ಸ್ವಲ್ಪ ಕ್ಷಮೆ ಇರ್ಲಿ, ನಯವಾಗಿ ಹೇಳಬೇಕು ಅಂತ ಹೇಳಿ ತಮಗ ಅನಿಸ್ತಿಲ್ವಾ ಅಂತ? ಅಮ್ಮಾರಿ, ನಾನು ಆಗ್ಲೇ ಹೇಳಿದ್ನಲ್ಲ, ಯಾರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅದೇ ಭಾಷೆಯಲ್ಲಿ ಹೇಳ್ಬೇಕಂತ. ಆಮೇಲೆ ಈ ಕಾನೂನು ಅದು ಸರ್ಕಾರ ಮಾಡ್ತೀವಲ್ಲ ಅಮ್ಮಾರೆ, ನನ್ ಕೈಯಲ್ಲಿ ಸರ್ಕಾರ ಕೊಡ್ರಿ, ಒಂದೇ ತಾಸಿನೊಳಗ್ ನಾನು ಹೇಗ್ ಮಾಡ್ಬೇಕು ಅನ್ನೋದನ್ನ ಇವ್ರಕ್ಕಿಂತಲೂ ಚೆನ್ನಾಗಿ ತೋರಿಸ್ಲಕ್ ಸಾಧ್ಯ. ರಾಜಕಾರಣಕ್ಕೆ ಬರುವ ಇಂಗಿತ ಏನಾದ್ರೂ ಇದೆಯಾ? ಯಾಕಂದ್ರೆ ಕೆಲವರು ರಾಜಕಾರಣಕ್ಕೋಸ್ಕರನೇ ನೀವ್ ಹಿಂಗೆಲ್ಲ ಮಾತನಾಡ್ತಿದ್ದೀರಿ ಅಂತ. ಅಯ್ಯೋ 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 ಅಮ್ಮವ್ರೆ, ಈ ಜನ್ಮದಲ್ಲಿ ಎಂದೂ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತೊಂದ್ಸರಿ ಬೇಕಂದ್ರೆ ಹುಟ್ಟಿ ಬರೋಣ. ಈ ಕಾವಿ ತೊಟ್ಕೊಂಡಾಗ ಅದರ ವಿಚಾರ ಎಂದು ನನ್ನ ಮನಸ್ಸಿನಲ್ಲಿ ಬರೋದಿಲ್ಲ ಅಮ್ಮವ್ರೆ, ಅದು ಕನಸಿನಲ್ಲಿ ನನಗೆ ಸುಳಿಯೋದಿಲ್ಲ. ನಾನು ಆ ರಾಜಕಾರಣದ ವಾಸನೆಯನ್ನು ತಗೊಳ್ಳುವಂತ ಮನುಷ್ಯ ಅಲ್ಲ. ಆದ್ರೆ ಇವತ್ತೇ ಮಾತನಾಡಿದ್ದಾರೆ, ರಾಜಕಾರಣದ ಅಮಲ್ ಹತ್ತುತ್ತಾ ಇದೆ ಅನ್ಸುತ್ತೆ, ಹಾಗಾಗಿ ತೊಟ್ಟಿರುವ ಕಾವಿಯನ್ ಪಕ್ಕಕ್ಕಿಟ್ಟು ನೇರವಾಗಿ ರಾಜಕಾರಣಕ್ಕೆ ಬಂದ್ಬಿಡ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ ಅಂತ ಹೇಳಿ ನಿಮ್ ಬಗ್ಗೆನೇ ಮಾತನಾಡಿದ್ದಾರೆ. ಅಮ್ಮವ್ರೆ, ಅವ್ರು ಹೇಳ್ತಾರ ಈ ಬಟ್ಟೆ ಕಳೆದಿಟ್ಟು ಬರ್ರಿ ಅಂತ. ನಾ ಅಂತೀನಿ, ಬಟ್ಟೆ ಹಾಕೊಂಡ್ ಬರ್ರಿ, ನೀವು ನಿಮಗ್ ತೋರಿಸ್ತೀನಿ, ಅದು ಸರಿಯಾದ ದಾರಿ ತೋರಿಸ್ತೀನಿ ಅಂತ ಹೇಳ್ತೇನೆ ಅಮ್ಮವ್ರೆ. ಧನ್ಯವಾದ ಶ್ರೀಗಳ, ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಮತ್ತೊಮ್ಮೆ ಧನ್ಯವಾದ. ಅಮ್ಮವ್ರೆ, ಧನ್ಯವಾದಗಳು ತಮಗೆ. ನೀವು ಕೆಲವು ಹೇಳ್ತಿದ್ರಿ, ಇಂಥವ್ರು ಮಾತ್ರ ನಿಜವಾದ ಬಸವ ತತ್ವ ಅನುಯಾಯಿಗಳು ಅಂತ ಹೇಳಿ. ನೀವು ಸಿದ್ದೇಶ್ವರ ಶ್ರೀಗಳ ಪರಮ ಶಿಷ್ಯರು, ಅವರ ಅಭಿಪ್ರಾಯ ಏನಾಗಿತ್ತು? ಈ ಸನಾತನ ಧರ್ಮ ಅಥವಾ ಪ್ರತ್ಯೇಕ ಲಿಂಗಾಯತ ಧರ್ಮ, ಈ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಗುರುಗಳ ಅಭಿಪ್ರಾಯ ಏನಾಗಿತ್ತು, ಪ್ರತ್ಯೇಕ ಧರ್ಮದ ವಿಚಾರವಾಗಿ ಪರ್ಟಿಕ್ಯುಲರ್ಲಿ? ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ ಅವ್ರೆ. ಸಿದ್ದೇಶ್ವರ ಶ್ರೀಗಳು ವಚನಗಳ ಮೇಲೇನು ಪ್ರವಚನ ಮಾಡ್ತಿದ್ರಮ್ಮ ಅವ್ರೆ. ಉಪನಿಷತ್ತುಗಳನ್ನು ಒಂದ್ ಊರಲ್ಲಿ ಇದ್ರು ಅಂದ್ರೆ ಒಂದು ಉಪನಿಷತ್ ಪೂರ್ತಿಯಾಗಿ ಪ್ರವಚನ ಮಾಡ್ತಿದ್ರು. ಮತ್ತೊಂದು ಊರಲ್ಲಿ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪೂರ್ತಿಯಾಗಿ ಪ್ರವಚನ ಮಾಡ್ತಿದ್ರು. ಮತ್ತೊಂದು ಕಡೆ ಪತಂಜಲಿ ಯೋಗ ಸೂತ್ರಗಳನ್ನು ಕುರಿತು, ವಿಜಯಪುರದಲ್ಲೇ ಪತಂಜಲಿ ಯೋಗ ಸೂತ್ರಗಳನ್ನು ಕುರಿತು ಪ್ರವಚನ ಮಾಡಿದ್ರು. ಇನ್ನು ಕೆಲವು ಕಡೆ ನಾರದೀಯ ಭಕ್ತಿ ಸೂತ್ರಗಳನ್ನು ಕುರಿತು ಪ್ರವಚನ ಮಾಡಿದ್ರು. ಆಮೇಲೆ ಕೆಲವು ಕಡೆ ಸಿದ್ಧಾಂತ ಶಿಖಾಮಣಿಗೂ ಸಹಿತ ಅವರು ಭಾಷ್ಯ ಬರೆದ್ರು. ಆಮೇಲೆ ಆ ಭಾಷ್ಯಗಳಲ್ಲಿ ವಚನಗಳನ್ನ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳಿಗೆ ಜೋಡಿಸಿದ್ರು. ಆಮೇಲೆ ಅವರೇ ಭಗವದ್ಗೀತೆಯ ಶ್ಲೋಕಗಳಿಗೆ ವಚನಗಳನ್ನ ಜೋಡಿಸಿದ್ರು. ಎಲ್ಲವನ್ನು ಸಮಗ್ರವಾಗಿ ಅವ್ರೇನಂತಿದ್ರು, ಸಮನ್ವಯ ಮಾಡ್ಕೊಂಡು ಹೋಗ್ಬೇಕು, ಯಾವುದೇ ಒಂದನ್ನ ಹೀಗೆ ತಾಲಿಬಾನಿಗಳಂತೆ ವರ್ತಿಸಬಾರ್ದು ಅನ್ನೋದು ಸಿದ್ದೇಶ್ವರ. ಈಗ ಇವ್ರ ಮೊದಲು ಎಲ್ಲಿಗೆ ಹೋಗಿದೆ ಅಂದ್ರೆ, ಇವ್ರೊಳಗ ಕೆಲವು ಜನರು ಮೊನ್ನೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಆ ಸಿದ್ದೇಶ್ವರ ಶ್ರೀಗಳಿಗೆ, ಅವರ ಗುರುಗಳಿಗೆ ಏಕವಚನದಿಂದ ಉಲ್ಲೇಖ ಮಾಡಿದಾನೆ ಅವ. ಜಾಮದಾರ್ ಅಂತಕ್ಕಂತ ಒಬ್ಬ ಮನುಷ್ಯ, ಇವ್ರ ಸಂಘಟನೆ ಸೆಕ್ರೆಟರಿ ಅವ. ಆಮೇಲೆ ಆತ IAS ಆದಂತ ಮನುಷ್ಯ, ಕಮ್ಯುನಿಸ್ಟ್. ಅವನು ಸಿದ್ದೇಶ್ವರ ಶ್ರೀಗಳಿಗೆ ಏಕವಚನದಲ್ಲಿ ಮಾತಾಡಿದ್ದಾನೆ. ಅಷ್ಟೇ ಅಲ್ಲ, ಸಿದ್ದೇಶ್ವರ ಶ್ರೀಗಳು ನಮ್ಮ ಮೋದಿ ಅವ್ರನ್ನ ಹೊಗಳಿದಾಗ ಇವ್ರ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು ಮೋದಿ ಅವರು. ಆಮೇಲೆ ಮೋದಿ ಅವರು ಒಬ್ರು ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಂಡು, ಅಪರೂಪದ ಪ್ರಧಾನಿ ಅಂತ ಅವ್ರು ಯಾರಾದ್ರೂ ಹೊಗಳ್ತಿದ್ರು, ಅವ್ರನ್ನೂ ಹೊಗಳಿದ್ರು. ಆಗ ಇವರ ಸಂಘಟನೆ, ತಾವು ಆಗ್ಲೇ ಹೇಳಿದ್ರಲ್ಲ, ಜೆ.ಎಫ್. ಪಾಟೀಲ್ ಅನ್ನುವಂತ ಒಬ್ಬ
ಮಣಿಮೂರ್ಖ ಆಮೇಲೆ ಈ ಜಾಮದಾರ್ ಅನ್ನುವರು ಸಿದ್ದೇಶ್ವರ ಅಪ್ಪಗಳ ಕುರಿತಾಗಿ ಬಹಳ ಕೆಟ್ಟದಾಗಿ ಬರೆದಿದ್ರಮ್ಮ ಅವ್ರೆ. ಅದನ್ನ ಈ ಸಿದ್ದೇಶ್ವರ ಶ್ರೀಗಳ ಜೊತೆ ಹಗಲು ರಾತ್ರಿ ಇರುವಂತ ಬಾಲ್ಕಿ ಸ್ವಾಮಿಗಳಾಗ್ಲಿ, ಈ ಗದಗಿನ ಸ್ವಾಮಿಗಳಾಗ್ಲಿ, ಸಿದ್ದರಾಮ ತೋಂಟದಾರ್ಯ ಸ್ವಾಮಿಗಳಾಗ್ಲಿ, ಅಥವಾ ನಾ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯನೇ ಅಂತ ಹೇಳ್ಕೊಳ್ಳುವಂತ MB ಪಾಟೀಲ್ರೇ ಆಗ್ಲಿ, ಅಮ್ಮವ್ರು ಏನು ಅಬ್ಜೆಕ್ಷನ್ ಮಾಡ್ಲಿಲ್ಲ ಇವರು. ಈಗ ನಿಮ್ಮ ಮಾತುಗಳಲ್ಲಿ ಸತ್ಯ ಇದೆ ಅನ್ನೋದು ನಿಮ್ಮ ವಿಶ್ವಾಸ, ಅದೇ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ತಿರ್ಬೋದೇನೋ. ಆದ್ರೆ ಕಾನೂನಾತ್ಮಕ ಸಂಘರ್ಷಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆಯಲ್ಲ ಅಂತ ಹೇಳಿ ಸರ್ಕಾರದ ನಿರ್ಧಾರಗಳು ಕೂಡ ಅದಕ್ಕೆ ಪೂರಕವಾಗಿ ಬರ್ತಾ ಇದೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಹೇಳೋ ಮಾತನ್ನ ಸ್ವಲ್ಪ ಕ್ಷಮೆ ಇರ್ಲಿ, ನಯವಾಗಿ ಹೇಳಬೇಕು ಅಂತ ಹೇಳಿ ತಮಗ ಅನಿಸ್ತಿಲ್ವಾ ಅಂತ? ಅಮ್ಮವ್ರಿ, ನಾನು ಆಗ್ಲೇ ಹೇಳಿದ್ನಲ್ಲ, ಯಾರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅದೇ ಭಾಷೆಯಲ್ಲಿ ಹೇಳ್ಬೇಕಂತ. ಆಮೇಲೆ ಈ ಕಾನೂನು ಅದು ಸರ್ಕಾರ ಮಾಡ್ತೀವಲ್ಲ ಅಮ್ಮವ್ರೆ, ನಾಳೆ ನನ್ ಕೈಯಲ್ಲಿ ಸರ್ಕಾರ ಕೊಡ್ರಿ ಒಂದೇ ತಾಸಿನೊಳಗ್ ನಾನು ಹೇಗ್ ಮಾಡ್ಬೇಕು ಅನ್ನೋದನ್ನ ಇವ್ರಕ್ಕಿಂತಲೂ ಚೆನ್ನಾಗಿ ತೋರಿಸ್ಲಕ್ ಸಾಧ್ಯ. ರಾಜಕಾರಣಕ್ಕೆ ಬರೋ ಇಂಗಿತ ಏನಾದ್ರೂ ಇದೆಯಾ? ಯಾಕಂದ್ರೆ ಕೆಲವರು ರಾಜಕಾರಣಕ್ಕೆ ನೀವ್ ಹಿಂಗೆಲ್ಲ ಮಾತನಾಡ್ತಿದ್ದೀರಿ ಅಂತ. ಅಯ್ಯೋ 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 ಅಮ್ಮವ್ರೆ, ಈ ಜನ್ಮದಲ್ಲಿ ಎಂದೂ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತೊಂದ್ಸರಿ ಬೇಕಂದ್ರೆ ಹುಟ್ಟಿ ಬರೋಣ. ಈ ಕಾವಿ ತೊಟ್ಕೊಂಡಾಗ ಅದರ ವಿಚಾರ ಎಂದು ನನ್ನ ಮನಸ್ಸಿನಲ್ಲಿ ಬರೋದಿಲ್ಲ ಅಮ್ಮವ್ರೆ, ಅದು ಕನಸಿನಲ್ಲಿ ನನಗೆ ಸುಳಿಯೋದಿಲ್ಲ. ನಾನು ಆ ರಾಜಕಾರಣದ ವಾಸನೆಯನ್ನು ತಗೊಳ್ಳುವಂತ ಮನುಷ್ಯ ಅಲ್ಲ. ಆದ್ರೆ ಇವತ್ತೇ ಮಾತನಾಡಿದ್ದಾರೆ, ರಾಜಕಾರಣದ ಅಮಲ್ ಹತ್ತುತ್ತಾ ಇದೆ ಅನ್ಸುತ್ತೆ, ಹಾಗಾಗಿ ತೊಟ್ಟಿರುವ ಕಾವಿಯನ್ ಪಕ್ಕಕ್ಕಿಟ್ಟು ನೇರವಾಗಿ ರಾಜಕಾರಣಕ್ಕೆ ಬಂದ್ಬಿಡ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ ಅಂತ ಹೇಳಿ ನಿಮ್ ಬಗ್ಗೆನೇ ಮಾತನಾಡಿದ್ದಾರೆ. ಅಮ್ಮವ್ರೆ, ಅವ್ರು ಹೇಳ್ತಾರ ಈ ಬಟ್ಟೆ ಕಳೆದಿಟ್ಟು ಬರ್ರಿ ಅಂತ. ನಾ ಅಂತೀನಿ ಬಟ್ಟೆ ಹಾಕೊಂಡ್ ಬರ್ರಿ, ನೀವು ನಿಮಗ್ ತೋರಿಸ್ತೀನಿ, ಅದು ಸರಿಯಾದ ದಾರಿ ತೋರಿಸ್ತೀನಿ ಅಂತ ಹೇಳ್ತೇನೆ ಅಮ್ಮವ್ರೆ. ಧನ್ಯವಾದ ಶ್ರೀಗಳ, ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಮತ್ತೊಮ್ಮೆ ಧನ್ಯವಾದ ಅಮ್ಮವ್ರೆ. ಧನ್ಯವಾದಗಳು ತಮಗೆ.